ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಹಸಿ ಶುಂಠಿಯ ಈ ಉಪಾಯ ಮಾಡಿದ್ರೆ ಸಾಕು, ಮಹಾಲಕ್ಷ್ಮಿಯೇ ನಿಮ್ಮನ್ನ ಹುಡುಕೊಂಡು ಬರ್ತಾಳೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. 1 ಕಪ್ ಶುಂಠಿ ಟೀನ ಯಾವತ್ತಾದ್ರೂ ಕುಡ್ದಿದ್ದೀರಾ? ಅದರಲ್ಲಿ ಸಿಗೋ ಮಜಾನೇ ಬೇರೆ. 2 ಗುಟುಕು ಟೀ ಕುಡಿದ್ರೆ ಸಾಕು, ಮೈಂಡ್ ರಿಫ್ರೆಶ್ ಆಗೋಗ್ಬಿಡತ್ತೆ. ಅದೇ ಶುಂಠಿಯಲ್ಲಿರುವಂತಹ ಅಸಲಿ ಪವರ್. ನಾವೀಗ ಹೇಳಿದ್ದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಈ ಶುಂಠಿ ಇದೆಯಲ್ವಾ, ಮನುಷ್ಯನ ದೇಹಕ್ಕೆ ಅಂಟಿದ 108 ಕಾಯಿಲೆಗಳಿಗೆ ಸಂಜೀವಿನಿಯಾಗಿದೆ. ಇದೇ ಕಾರಣಕ್ಕೆ ಅನಾದಿ ಕಾಲದಿಂದಲೂ ಆಯುರ್ವೇದ ಶಾಸ್ತ್ರದಲ್ಲಿ ಶುಂಠಿಗೆ ಮಹತ್ವದ ಸ್ಥಾನವನ್ನ ಕೊಡಲಾಗಿದೆ. ಆದ್ರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಹಿಂದೆಂದೂ ಯಾರೂ ಹೇಳಿರದ ಶುಂಠಿಯ ಅದ್ಭುತ ಉಪಾಯವೊಂದನ್ನು ಹೇಳೋದಕ್ಕೆ ಹೊರಟಿದ್ದೀವಿ. ನಾವೇ ಮೊದಲ ಬಾರಿಗೆ ನಮ್ಮ ವೀಕ್ಷಕರಿಗಂತಾನೆ ಹುಡುಕಿರುವಂತಹ ಉಪಾಯ ಇದು. ಅತ್ಯಂತ ಸರಳವಾಗಿರುವ ಈ ಶುಂಠಿ ಉಪಾಯವನ್ನ ಮಾಡಿ ನೋಡಿ. ನಿಮ್ಮ ಮನೆ ನೋಡ್ತಿದ್ದಂತೆನೆ ಸಂಪದ್ಭರಿತವಾಗ್ಬಿಡತ್ತೆ. ಅಷ್ಟೇ ಅಲ್ಲ, ತಾಯಿ ಮಹಾಲಕ್ಷ್ಮಿಯೇ ನಿಮ್ಮ ಮನೆನ ಹುಡುಕೊಂಡು ಬಂದು ಅಲ್ಲೇ ಶಾಶ್ವತವಾಗಿ ನೆಲೆಸ್ಬಿಡ್ತಾಳೆ. ಆ ಅದ್ಭುತ ಉಪಾಯವನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋ ಮೊಟ್ಟ ಮೊದಲ ಕೆಲಸ, ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಬೇಕು. ಕೇವಲ ಹಸಿ ಶುಂಠಿ ಅಂತ ಮಾತ್ರ ಅಲ್ಲ, ಮಾರುಕಟ್ಟೆಯಲ್ಲಿ ಒಣ ಶುಂಠಿಯೂ ಕೂಡ ಸಿಗುತ್ತೆ. ವಿಟಮಿನ್ ಸಿ, ಮೆಗ್ನೀಷಿಯಂ, ಪೊಟ್ಯಾಷಿಯಂನ ಹೇರಳ ಪ್ರಮಾಣ ಹೊಂದಿರುವ ಈ ಶುಂಠಿಯನ್ನ ನೀವು ಪ್ರತಿನಿತ್ಯ 1 ಚೂರಾದ್ರೂ ಸೇವಿಸಿದ್ರೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ. ಆದರೆ ಈ ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಕಡಿಮೆಯಾಗಿರುವ ವಿಟಮಿನ್ ಎಂನ ಹೇಗೆ ಹೆಚ್ಚು ಮಾಡೋದು, ಅದಕ್ಕಾಗಿ ಈ ಶುಂಠಿಯನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಹದವಾಗಿರುವ ಕಪ್ಪು ಮಣ್ಣಿನಲ್ಲಿ ಬೆಳೆಯುವ ಶುಂಠಿ ವರ್ಷಕ್ಕೊಮ್ಮೆ ಬೆಳೆಯುವ ಬೆಳೆಯಾಗಿದೆ. ಭೂಮಿಯ ಒಳಗೆ ಸುಮಾರು 15ರಿಂದ 22 ಸೆಂಟಿಮೀಟರ್ ಆಳದಲ್ಲಿ ಬೆಳೆಯುವ ಬೆಳೆಯಾಗಿರುವುದರಿಂದ ಮಣ್ಣಿನಲ್ಲಿರುವ ಎಲ್ಲ ಪೌಷ್ಟಿಕಾಂಶಗಳನ್ನ ಶುಂಠಿ ಹೀರ್ಕೊಳ್ಳುತ್ತೆ. ಇದು ಉತ್ತಮ ಲಾಭವನ್ನ ಕೊಡುವ ಬೆಳೆಯೂ ಆಗಿದೆ. ಈ ಬೆಳೆಯನ್ನ ಬೆಳೆಸಿ ಎಷ್ಟೋ ಜನ ಕೋಟ್ಯಾಧೀಶರು ಕೂಡ ಆಗಿದ್ದಾರೆ. ಆದ್ರೆ ಇದೇ ಶುಂಠಿನ ಇಟ್ಕೊಂಡು ಕೋಟ್ಯಾಧೀಶರು ಆಗಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ, ನಿಮ್ಮ ಮನೆಯ ಮುಂದೆ ಇರುವಂತಹ ಜಾಗದಲ್ಲಿ ಶುಂಠಿಯನ್ನ ನೆಡಬೇಕು. ಮನೆಯ ಮುಂದೆ ಇಲ್ಲ ಹಿತ್ತಲಲ್ಲಿ ಜಾಗ ಇದ್ರೆ ಅಲ್ಲಿ ಮಣ್ಣನ್ನ ಹದ ಮಾಡಿ ಆ ಮಣ್ಣಲ್ಲಿ ಹಸಿ ಶುಂಠಿಯನ್ನ ಮಣ್ಣಿನೊಳಗೆ ಹಾಕಿಟ್ಬಿಡಿ. ಕೇವಲ ಒಂದೇ ಒಂದು ಶುಂಠಿಯ ಗೆಡ್ಡೆಯನ್ನ ನೆಡಬೇಕು ಅಂತೇನಿಲ್ಲ. ನಿಮ್ಮಿಂದ ಎಷ್ಟು ಸಾಧ್ಯವಿದೆಯೋ ಅಷ್ಟನ್ನ ನೆಡಬಹುದು. ದಿನ ಕಳೆದಂತೆ ಈ ಶುಂಠಿ ಮೊಳಕೆಯೊಡೆಯೋದಕ್ಕೆ ಶುರುವಾಗುತ್ತೆ. ಆ ಕ್ಷಣದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಕ್ಕೆ ಶುರುವಾಗುತ್ತೆ. ಹಳ್ಳಿ ಕಡೆಗಳಲ್ಲಾದ್ರೆ ಮನೆಯ ಸುತ್ತಮುತ್ತ ಜಾಗ ಇರುತ್ತೆ, ಈ ಶುಂಠಿಯನ್ನ ನೆಡಬಹುದು. ಅಪಾರ್ಟ್ಮೆಂಟ್ ಅಲ್ಲಿರೋರು ಏನ್ ಮಾಡೋದು ಅಂತೀರಾ? ಅವರಿಗೂ ಒಂದು ಸೊಲ್ಯೂಷನ್ ಹೇಳ್ತೀವಿ. ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಒಂದು ಮಣ್ಣಿನ ಪಾಟ್ನಲ್ಲಿ ಇಟ್ಬಿಡಿ. ಸಾಧ್ಯವಾದ್ರೆ ಕಪ್ಪು ಮಣ್ಣು ಇರುವಂತಹ ಪಾಟನ್ನೇ ತಗೊಂಡ್ ಬನ್ನಿ. ಅದನ್ನ ಈಗ ನಿಮ್ಮ ಬಾಲ್ಕನಿಯಲ್ಲಿಟ್ಟು ಅದರಲ್ಲಿ ಈ ಶುಂಠಿಯನ್ನ ಬೆಳೆಸಿದ್ರೆ ಸಾಕು. ಇದರಿಂದಾನು ನಿಮಗೆ ಉತ್ತಮ ಫಲ ಸಿಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ಈ ಶುಂಠಿ ಗಿಡ ಬೆಳೆದಂತೆ ಹಸಿರಾಗಿಯೇ ಇರಬೇಕು. ಯಾವ ಕಾರಣಕ್ಕೂ ಒಣಗದಂತೆ ನೋಡ್ಕೊಳ್ಳಿ. ಇದೇನಾದ್ರೂ ಒಣಗಿದಲ್ಲಿ ನಿಮ್ಮ ಬ್ಯಾಡ್ ಟೈಮ್ ಮತ್ತೆ ಶುರುವಾಯಿತು ಅಂತಾನೆ ಅರ್ಥ. ಈಗ ತಾಯಿ ಲಕ್ಷ್ಮಿಯನ್ನ ಸೆಳೆಯೋದಕ್ಕೆ ಈ ಹಸಿ ಶುಂಠಿಯನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ನಾವು ಈಗಾಗ್ಲೇ ಮಣ್ಣಿನಲ್ಲಿ ಶುಂಠಿಯನ್ನ ಯಾವ ರೀತಿಯಾಗಿ ನೆಡಬೇಕು ಅನ್ನೋದನ್ನ ಹೇಳಿದ್ದೀವಿ. ಈ ಪ್ರಕ್ರಿಯೆಯನ್ನು ಇದೇ ರೀತಿ ಮಾಡಬೇಕು. ಅದರ ಜೊತೆಗೆ ಮಾಡಬೇಕಾಗಿರೋ ಇನ್ನೊಂದು ಮುಖ್ಯವಾದ ಕೆಲಸ ಇದೆ. ಅದೇನು ಅಂತಂದ್ರೆ, ಶುಂಠಿಯನ್ನ ನೆಡುವಾಗ ಪೆಂಟಗಾನ್ ಆಕಾರದಲ್ಲಿ ನೆಡಬೇಕು. ಪೆಂಟಗಾನ್ ಅಂದ್ರೆ 5 ಕೋನಗಳಿರುವ ಹಾಗೂ 5 ಕೋನಗಳಿರುವ ಬಹುಭುಜಾಕೃತಿ ಆಗಿರಬೇಕು. ಈ ಆಕಾರಕ್ಕೆ ಶಕ್ತಿಯನ್ನ ಹಿಡಿದಿಡುವ ಶಕ್ತಿ ಇದೆ. ಆದ್ರಿಂದ ಶಾಸ್ತ್ರಜ್ಞರು ಶುಂಠಿಯನ್ನ ಇದೇ ಆಕಾರದಲ್ಲಿ ನೆಡೋದಕ್ಕೆ ಹೇಳ್ತಾರೆ.
ಈ ಆಕಾರದಲ್ಲಿ ನೆಟ್ಟಿರುವ ಶುಂಠಿ ಮಹಾಲಕ್ಷ್ಮಿಯನ್ನ ಆಕರ್ಷಿಸುತ್ತೆ. ಆಕೆ ಏನಾದರೂ ಪ್ರಸನ್ನಳಾಗಿ ನಿಮ್ಮ ಮನೆಗೆ ಬಂದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆದ ಹಾಗೆ ಲೆಕ್ಕ. ಇಷ್ಟು ಮಾಡಿದ್ರೆ ಸಾಕು. ಇನ್ನು ಮಾರುಕಟ್ಟೆಯಲ್ಲಿ ಶುಂಠಿ ಪುಡಿ ಸಿಗುತ್ತೆ, ಅದನ್ನು ತಗೊಂಡು ಬನ್ನಿ. ಆ ಪುಡಿಯನ್ನ ನಿಮ್ಮ ಮನೆಯ ಪ್ರತಿ ಕೋಣೆಯಲ್ಲೂ ಚೂರು ಚೂರು ಸಿಂಪಡಿಸಿ. ಹಾಗೆಯೇ ನೀವು ದುಡ್ಡಿಡುವಂತಹ ಜಾಗ ಅಂದ್ರೆ ಪರ್ಸ್, ಕಬೋರ್ಡ್ ಹಾಗೂ ಡ್ರಾಯರ್ನಲ್ಲೂ ಈ ಪುಡಿಯನ್ನ ಚೂರು ಚೂರು ಹಾಕ್ಬಿಡಿ. ಇನ್ನು ಈ ವಿಡಿಯೋದಲ್ಲಿ ಹೇಳಬೇಕಾಗಿರೋ ಇನ್ನೊಂದು ಮುಖ್ಯವಾದ ಮಾಹಿತಿ ಇದೆ. ಈ ಶುಂಠಿ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಸಂಪತ್ತಿನ ದೃಷ್ಟಿಯಿಂದ ಎಷ್ಟು ಲಾಭದಾಯಕ ಅನ್ನೋದನ್ನ ತಿಳ್ಕೊಂಡ್ರಿ. ಈಗ ಇದೇ ಶುಂಠಿ ದಾಂಪತ್ಯದಲ್ಲಿ ವೈಮನಸ್ಸು ಉಂಟಾದ್ರೆ ಅದನ್ನು ದೂರ ಮಾಡುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಹೌದು, ಶುಂಠಿಯನ್ನ ಹಿತಮಿತವಾಗಿ ತಿನ್ನೋದ್ರಿಂದ ರಕ್ತದೊತ್ತಡ ಕಡಿಮೆಯಾಗುತ್ತೆ. ಇದು ಲೈಂಗಿಕ ಕಾರ್ಯಕ್ಷಮತೆಯನ್ನ ಸುಧಾರಿಸುತ್ತೆ. ಇದು ಪುರುಷರಿಗೆ ಮಾತ್ರವಲ್ಲದೆ ಮಹಿಳೆಯರಿಗೂ ಲೈಂಗಿಕ ಆನಂದವನ್ನ ಹೆಚ್ಚಿಸುತ್ತೆ. ಅಂದ್ರೆ ಯಾವುದೇ ದಂಪತಿಗಳು ತಮ್ಮ ವೈವಾಹಿಕ ಜೀವನವನ್ನ ಸುಧಾರಿಸೋದಕ್ಕೆ ಶುಂಠಿಯನ್ನ ಸೇವಿಸಬಹುದು. ನೋಡಿದ್ರಲ್ವಾ ಹಸಿ ಶುಂಠಿಯ ಲಾಭ ಏನೇನು ಅಂತ? ಒಮ್ಮೆ ಈ ಉಪಾಯ ಮಾಡಿ ನೋಡಿ, ಆಗ ಇದ್ರ ಲಾಭ ಏನೇನು ಅನ್ನೋದು ನಿಮಗೂ ಅರಿವಾಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.